ಬನ್ನಿ ಇವತ್ತು ನಾನು ನಿಮಗೆ ಕ್ಯಾಬೇಜ್ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರೆಗ್ಯುಲರ್ ಆಗಿ ಆನಿಯನಲ್ಲಿ ಪಕೋಡ ಮಾಡ್ತಾ ಇರ್ತೀವಲ್ವ, ಈ ಥರ ಕ್ಯಾಬೇಜಲ್ಲಿ ಒಂದು ಸತಿ ಮಾಡಿ ನೋಡಿ. ಭಾಳ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಕ್ಯಾಬೇಜನ್ನು ಈ ಥರ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಕ್ಯಾಬೇಜಲ್ಲಿ ಇಷ್ಟೇ ಅಂತ ಅಳತೆ ಇಲ್ಲ. ಅದಕ್ಕೆ ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಾಕೋಬೇಕು. ಶುಂಠಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲನೂ ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಇಲ್ಲಿ ನಾನು ಮಸಾಲ ಕುಟ್ಬಿಟ್ಟು ಹಾಕಿದ್ದೀನಿ. 2 ಟೀ ಸ್ಪೂನಷ್ಟು ಧನಿಯಾ ಕಾಳು, 1 ಟೀ ಸ್ಪೂನಷ್ಟು ಸೋಂಪು, ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಎಲ್ಲನೂ ಜಜ್ಜಿಬಿಟ್ಟು ಕೋರ್ಸಾಗಿ ಪೌಡ್ರ್ ಮಾಡಿ ಸೇರಿಸಿದ್ದೀನಿ. 1/4 ಟೀ ಸ್ಪೂನು ಇಂಗಿನ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಸೌಟಲ್ಲಿ ಕಾದಿರೋಂಥ ಎಣ್ಣೆ, 1 ಚಿಟಿಕೆಯಷ್ಟು ಸೋಡಾ, ಇಷ್ಟನ್ನು ಹಾಕಿ ನೀರು ಹಾಕೋಕ್ಕೆ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಎಣ್ಣೆ ಮತ್ತು ಉಪ್ಪು ಅದರಲ್ಲೇ ಸ್ವಲ್ಪ ಮೆತ್ತಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ಪಷ್ಟು ಕಡಲೆ ಹಿಟ್ಟು, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋದು ಭಾಳ ಗರ್ಗರಿಯಾಗಿ ಬರೋದಕ್ಕೋಸ್ಕರ ಹಾಕೋದು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು, ಫುಲ್ಲ ಒಟ್ಟಿಗೆ ಬಗ್ಗಿಸ್ಬಿಡ್ಬೇಡಿ, ಅರ್ಧ ಕಪ್ಪು ನೋಡ್ಕೊತ ಕಲಿಸ್ಬೇಕು. ಇದಕ್ಕೆ ಬಜ್ಜಿ ಥರ ಅಂದರೆ ತೆಳುವಾಗಿ ಕಲಿಸ್ಕೋಬಾರ್ದು. ಹಿಟ್ಟು ಆ ಕೋಸ್ಗೆ ಅಂದರೆ ಕ್ಯಾಬೇಜ್ಗೆ ಅಂಟ್ಕೋಬೇಕು ಅಷ್ಟೇ. ಅದಕ್ಕೆ ಚುಮ್ಸ್ಕೊಂಡು ಕಲಿಸ್ಕೋಬೇಕು. ಮ್ಯಾಕ್ಸಿಮಮ್ ಅಂದರೆ ಅರ್ಧ ಕಪ್ಗಿಂತ ಕಡಿಮೆ ನೀರು ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಈ ಥರ ಉದುರಿಸ್ಬೇಕಾಗತ್ತೆ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ ಉದುರಿಸಿದ್ರೆ ಭಾಳ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ ತೆಗೆದ್ರೆ ಸೂಪರಾಗಿ ಕ್ಯಾಬೇಜ್ ಪಕೋಡ ಈವ್ನಿಂಗ್ ಸ್ನ್ಯಾಕಾಗಿ ರೆಡಿ ಆಗುತ್ತೆ. ಇದು ತುಂಬ ಸುಲಭ, ಭಾಳ ಟೇಸ್ಟಿಯಾಗಿರುತ್ತೆ. ರೆಗ್ಯುಲರಾಗಿ ಆನಿಯನ್ ಪಕೋಡ ನೀವು ಮಾಡ್ಕೊಳ್ತಾ ಇರ್ತೀರ, ಈ ಥರ ಕ್ಯಾಬೇಜ್ ಪಕೋಡ ಒಂದು ಸತಿ ಮಾಡಿ. ಟೇಸ್ಟ್ ಎನ್ಹಾನ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ಗೋಡಂಬಿ ಕೂಡ ನಾನು ಸೇರಿಸಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಗೋಡಂಬಿ ಸೇರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್.